Question number 91. Irrational number among the following is. ಈ ಫಾಲೋಯಿಂಗ್ ನಂಬರಲ್ಲಿ ಇರ್ರ್ಯಾಷನಲ್ ನಂಬರ್ ಯಾವುದು ಅಂತ ಕೇಳಿದ್ದಾರೆ. ಇರ್ರ್ಯಾಷನಲ್ ನಂಬರ್ ಇಸ್ √3. ಈಸಿಯಾಗಿ ಹೇಳ್ಬೋದು √3 ಇರ್ರ್ಯಾಷನಲ್ ನಂಬರ್ ಅಂತ. ಅದಕ್ಕೂ ಮೊದಲೇ ನಾವು ರ್ಯಾಷನಲ್ ನಂಬರ್ ಅಂದ್ರೇನು, ಇರ್ರ್ಯಾಷನಲ್ ನಂಬರ್ ಅಂದ್ರೇನು ಅಂತ ಕಾನ್ಸೆಪ್ಟ್ ಗೊತ್ತಿದ್ದರೆ ಯಾವ ನಂಬರ್ ಕೊಟ್ಟರು ಆರಾಮಾಗಿ ನಾವು ರ್ಯಾಷನಲ್ ಇರ್ರ್ಯಾಷನಲ್ ಅಂತ ಫೈಂಡ್ ಔಟ್ ಮಾಡ್ಬೋದು. ಲೆಟ್ ಅಸ್ go through the concept of rational number and irrational number. A number is called rational number if it can be written in the form of p by q. p by q ಫಾರ್ಮ್ ಅಲ್ಲಿ ಇದ್ರೆ ಅದನ್ನ rational number ಅಂತ ಕರೀತಾರೆ. ಇಲ್ಲಿ 3/7 ಫಾರ್ಮ್ ಅಲ್ಲಿ ಇದೆ, 0/1 ಫಾರ್ಮ್ ಅಲ್ಲಿ ಇದೆ. ಬಟ್ ವೇರ್ p and q belongs to the z means ಇಂಟೀಜರ್ಸ್ ಗೆ ಬಿಲಾಂಗ್ಸ್ ಆಗಬಹುದು. ಇಲ್ಲಿ 3 ಕೂಡ ಇಂಟೀಜರ್ ಆಗುತ್ತೆ and 7 ಕೂಡ ಇಂಟೀಜರ್ ಆಗುತ್ತೆ. and 0 can be written as 0/1. 1 is also belongs to integer and 0 is also belongs to integer. and q not equal to 0. q 0 ಆದರೆ ಇನ್ಫಿನಿಟಿ ಆಗುತ್ತೆ, ನಂಬರ್ ಎಕ್ಸಿಸ್ಟ್ ಆಗಲ್ಲ. and irrational number ಅಂದರೆ a number whose decimal expansion is non-recurring is irrational. non-terminating ಅಂದರೆ ಫಾರ್ ಎಕ್ಸಾಂಪಲ್ 5.333 ಇದೆ, ಇಲ್ಲಿ 3 ಚುಕ್ಕಿ ಕೊಟ್ಟಿದ್ದಾರೆ ಅಂದರೆ ಅದು ಅದೇ ರೀತಿ ಕಂಟಿನ್ಯೂ ಆಗ್ತಿದೆ ಅಂತ, ಅದನ್ನು ನಾನ್ ಟರ್ಮಿನೇಟಿಂಗ್ ಅಂತ ಕರಿತೀವಿ. ಅಂದರೆ ಅದಕ್ಕೆ ಎಂಡ್ ಇಲ್ಲ. ಆ್ಯಂಡ್ ನಾನ್ ರಿಕರಿಂಗ್ ಅಂದರೆ ಇಲ್ಲಿ 333 ಅಂತಿದೆ. ಫಾರ್ ಎಕ್ಸಾಂಪಲ್ 5.323568 ಈ ಥರ ನಂಬರ್ ಮೂವ್ ಆಗ್ತಾ ಇದ್ದರೆ ಇದನ್ನು ನಾವು ಇರ್ರ್ಯಾಷನಲ್ ನಂಬರ್ ಅಂತ ಕರಿತೀವಿ ಆ್ಯಂಡ್ ನಾನ್ ರಿಕರಿಂಗ್ ನಂಬರ್ ಅಂತ ಕರಿತೀವಿ. ಅಂದರೆ ಒಂದೇ ನಂಬರ್ ರಿಪೀಟ್ ಆಗಿಲ್ಲ ಅಂದರೆ ನಾನ್ ರಿಕರಿಂಗ್ ನಂಬರ್ ಅಂತ ಕರಿತೀವಿ. ಆ್ಯಂಡ್ ಆಲ್ಸೋ ಇರ್ರ್ಯಾಷನಲ್ ನಂಬರ್ ಇನ್ನೊಂದು ಥರ ಯಾವುದು ಡಿಫೈನ್ ಮಾಡ್ಬೋದು ಅಂದರೆ ಎ ಸ್ಕ್ವೇರ್ ರೂಟ್ ಆಫ್ ಎನಿ ನಂಬರ್ ವಿಚ್ ಇಸ್ ನಾಟ್ ಪರ್ಫೆಕ್ಟ್. ಅಂದರೆ √4 ಇಸ್ ಎ ಪರ್ಫೆಕ್ಟ್ ನಂಬರ್. √4 is equal to 2. Here √2 is not a perfect number. √3, √5, √7, √8, √6 etc. These are all called the irrational number. Square root of any number which is not a perfect square ಆಗಿರಬಾರ್ದು ಅಂತ ನಂಬರ್ನ ನಾವು ಇರ್ರ್ಯಾಷನಲ್ ನಂಬರ್ ಅಂತ ಕರಿತೀವಿ. ಇಲ್ಲಿ ಆಪ್ಷನ್ ಏನು ಕೊಟ್ಟಿದ್ದಾರೆ, 3/7, 0, √3, 5.333. 3/7 is satisfy the definition of the rational number and 0 is satisfy the definition of the rational number. √3 square root 3 is not a perfect square, therefore it is not a rational number, it is irrational number. And also observe 5.333 ಇಲ್ಲಿ ನಾನ್ ಟರ್ಮಿನೇಟಿಂಗ್ ಬಟ್ ಇಟ್ ಈಸ್ ರಿಕರಿಂಗ್. 3 ಮಾತ್ರ ರಿಪೀಟ್ ಆಗ್ತಾ ಇದೆ. ಇಟ್ ಈಸ್ ನಾಟ್ ನಾನ್ ರಿಕರಿಂಗ್, ಇಟ್ ಈಸ್ ರಿಕರಿಂಗ್. ದಟ್ಸ್ ವೈ ಇಟ್ ಈಸ್ ಆಲ್ಸೋ rational number. The option 3 is the correct answer. Question number 91. Irrational number among the following is. ಈ ಫಾಲೋಯಿಂಗ್ ನಂಬರಲ್ಲಿ ಇರ್ರ್ಯಾಷನಲ್ ನಂಬರ್ ಯಾವುದು ಅಂತ ಕೇಳಿದ್ದಾರೆ. ಇರ್ರ್ಯಾಷನಲ್ ನಂಬರ್ ಇಸ್ √3. ಈಸಿಯಾಗಿ ಹೇಳ್ಬೋದು √3 ಇರ್ರ್ಯಾಷನಲ್ ನಂಬರ್ ಅಂತ. ಅದಕ್ಕೂ ಮೊದಲೇ ನಾವು ರ್ಯಾಷನಲ್ ನಂಬರ್ ಅಂದ್ರೇನು, ಇರ್ರ್ಯಾಷನಲ್ ನಂಬರ್ ಅಂದ್ರೇನು ಅಂತ ಕಾನ್ಸೆಪ್ಟ್ ಗೊತ್ತಿದ್ದರೆ ಯಾವ ನಂಬರ್ ಕೊಟ್ಟರು ಆರಾಮಾಗಿ ನಾವು ರ್ಯಾಷನಲ್ ಇರ್ರ್ಯಾಷನಲ್ ಅಂತ ಫೈಂಡ್ ಔಟ್ ಮಾಡ್ಬೋದು. ಲೆಟ್ ಅಸ್ go through the concept of rational number and irrational number. A number is called a rational number if it can be written in the form of p by q. p by q ಫಾರ್ಮ್ ಅಲ್ಲಿ ಇದ್ರೆ ಅದನ್ನು rational number ಅಂತ ಕರೀತಾರೆ. ಇಲ್ಲಿ 3/7 ಫಾರ್ಮ್ ಅಲ್ಲಿ ಇದೆ, 0/1 ಫಾರ್ಮ್ ಅಲ್ಲಿ ಇದೆ. ಬಟ್ ವೇರ್ p and q belongs to the z means ಇಂಟೀಜರ್ಸ್ ಗೆ ಬಿಲಾಂಗ್ಸ್ ಆಗಬಹುದು. ಇಲ್ಲಿ 3 ಕೂಡ ಇಂಟೀಜರ್ ಆಗುತ್ತೆ and 7 ಕೂಡ ಇಂಟೀಜರ್ ಆಗುತ್ತೆ. and 0 can be written as 0/1. 1 is also belongs to integer and 0 is also belongs to integer. and q not equal to 0. q 0 ಆದರೆ ಇನ್ಫಿನಿಟಿ ಆಗುತ್ತೆ, ನಂಬರ್ ಎಕ್ಸಿಸ್ಟ್ ಆಗಲ್ಲ. and irrational number ಅಂದರೆ a number whose decimal expansion is non-recurring is irrational. non-terminating ಅಂದರೆ ಫಾರ್ ಎಕ್ಸಾಂಪಲ್ 5.333 ಇದೆ, ಇಲ್ಲಿ 3 ಚುಕ್ಕಿ ಕೊಟ್ಟಿದ್ದಾರೆ ಅಂದರೆ ಅದು ಅದೇ ರೀತಿ ಕಂಟಿನ್ಯೂ ಆಗ್ತಿದೆ ಅಂತ, ಅದನ್ನು ನಾನ್ ಟರ್ಮಿನೇಟಿಂಗ್ ಅಂತ ಕರಿತೀವಿ. ಅಂದರೆ ಅದಕ್ಕೆ ಎಂಡ್ ಇಲ್ಲ. ಆ್ಯಂಡ್ ನಾನ್ ರಿಕರಿಂಗ್ ಅಂದರೆ ಇಲ್ಲಿ 333 ಅಂತಿದೆ. ಫಾರ್ ಎಕ್ಸಾಂಪಲ್ 5.323568 ಈ ಥರ ನಂಬರ್ ಮೂವ್ ಆಗ್ತಾ ಇದ್ದರೆ ಇದನ್ನು ನಾವು ಇರ್ರ್ಯಾಷನಲ್ ನಂಬರ್ ಅಂತ ಕರಿತೀವಿ ಆ್ಯಂಡ್ ನಾನ್ ರಿಕರಿಂಗ್ ನಂಬರ್ ಅಂತ ಕರಿತೀವಿ. ಅಂದರೆ ಒಂದೇ ನಂಬರ್ ರಿಪೀಟ್ ಆಗಿಲ್ಲ ಅಂದರೆ ನಾನ್ ರಿಕರಿಂಗ್ ನಂಬರ್ ಅಂತ ಕರಿತೀವಿ.
ಆ್ಯಂಡ್ ಆಲ್ಸೋ ಇರ್ಯಾಷನಲ್ ನಂಬರ್ ಇನ್ನೊಂದು ಥರ ಯಾವ ಥರ ಡಿಫೈನ್ ಮಾಡ್ಬೋದು ಅಂದರೆ ಎ ಸ್ಕ್ವೇರ್ ರೂಟ್ ಆಫ್ ಎನಿ ನಂಬರ್ ವಿಚ್ ಇಸ್ ನಾಟ್ ಪರ್ಫೆಕ್ಟ್. ಅಂದರೆ √4 is a perfect number. √4 is equal to 2. Here √2 is not a perfect number. √3, √5, √7, √8, √6, etc. These are all called the irrational numbers. Square root of any number which is not a perfect square ಆಗಿರಬಾರ್ದು ಅಂತ ನಂಬರ್ನ ನಾವು ಇರ್ಯಾಷನಲ್ ನಂಬರ್ ಅಂತ ಕರಿತೀವಿ. ಇಲ್ಲಿ ಆಪ್ಷನ್ ಏನು ಕೊಟ್ಟಿದ್ದಾರೆ, 3/7, 0, √3, 5.333. 3/7 is satisfy the definition of the rational number and 0 is satisfy the definition of the rational number. √3 square root 3 is not a perfect square, therefore it is not a rational number, it is irrational number. And also observe 5.333 ಇಲ್ಲಿ ನಾನ್ ಟರ್ಮಿನೇಟಿಂಗ್ ಬಟ್ ಇಟ್ ಈಸ್ ರಿಕರಿಂಗ್. 3 ಮಾತ್ರ ರಿಪೀಟ್ ಆಗ್ತಾ ಇದೆ. ಇಟ್ ಈಸ್ ನಾಟ್ ನಾನ್ ರಿಕರಿಂಗ್, ಇಟ್ ಈಸ್ ರಿಕರಿಂಗ್. ದಟ್ಸ್ ವೈ ಇಟ್ ಈಸ್ ಆಲ್ಸೋ ರ್ಯಾಷನಲ್ ನಂಬರ್. ದ ಆಪ್ಷನ್ 3 ಇಸ್ ದ ಕರೆಕ್ಟ್ ಆನ್ಸರ್. ಕ್ವಶನ್ ನಂಬರ್ 93. ದ ಪೆರಿಮೀಟರ್ ಆಫ್ ಎ ಸೆಮಿ ಸರ್ಕ್ಯುಲರ್ ಸೆಗ್ಮೆಂಟ್ ಆಫ್ ರೇಡಿಯಸ್ 7 unit is. ಇಲ್ಲೇನು ಫೈಂಡ್ ಔಟ್ ಮಾಡಬೇಕು, ಪೆರಿಮೀಟರ್ ಆಫ್ ಸೆಮಿ ಸರ್ಕ್ಯುಲರ್ ಸೆಗ್ಮೆಂಟ್. ಇಯರ್ ಗಿವನ್ ಏನು ಕೊಟ್ಟಿದ್ದಾರೆ, r is equal to 7 units ಆ್ಯಂಡ್ pi is equal to 22/7. ಪೆರಿಮೀಟರ್ ಆಫ್ ಎ ಸೆಮಿ ಸರ್ಕ್ಯುಲರ್ ಸೆಗ್ಮೆಂಟ್ ಏನು ಬರುತ್ತೆ ಫಾರ್ಮುಲಾ, ಸೆಮಿ ಸರ್ಕಲ್ ಅಂದರೆ ಇಷ್ಟು ಬರುತ್ತೆ ಸೆಮಿ ಸರ್ಕಲ್ಲು. ಸೆಮಿ ಸರ್ಕ್ಯುಲರ್ ಸೆಗ್ಮೆಂಟ್ ಅಂದರೆ ಇದನ್ನು ನಾವು ಸೆಮಿ ಸರ್ಕ್ಯುಲರ್ ಸೆಗ್ಮೆಂಟ್ ಅಂತ ಕರಿತೀವಿ. ಹಿಯರ್ ದಿಸ್ ಇಸ್ ದ ರೇಡಿಯಸ್ ಆಫ್ ದ ಸೆಮಿ ಸರ್ಕಲ್. ರೇಡಿಯಸ್ 7 unit ಕೊಟ್ಟಿದ್ದಾರೆ. ಪೆರಿಮೀಟರ್ ಆಫ್ ಸೆಮಿ ಸರ್ಕ್ಯುಲರ್ ಸೆಗ್ಮೆಂಟ್, ಹೋಲ್ ಪೆರಿಮೀಟರ್ ಏನು ಬರುತ್ತೆ, ಹೋಲ್ ಸರ್ಕಲ್ ಪೆರಿಮೀಟರ್ ಏನು ಬರುತ್ತೆ, ಪೆರಿಮೀಟರ್ ಇಸ್ ನಥಿಂಗ್ ಬಟ್ ಸರ್ಕಂಫರೆನ್ಸ್ ಆಫ್ ಸರ್ಕಲ್ ಇಸ್ 2πr. ಸರ್ಕಂಫರೆನ್ಸ್ ಆಫ್ ಸರ್ಕಲ್ ಇಸ್ 2πr. ಅರ್ಧ ಇದ್ದರೆ 2πr ಡಿವೈಡೆಡ್ ಬೈ 2, ಇದು πr ಆಗುತ್ತೆ. ಹಿಯರ್ r ಪ್ಲಸ್ r, πr ಪ್ಲಸ್ r ಪ್ಲಸ್ r. ಪೆರಿಮೀಟರ್ ಆಫ್ ಎ ಸೆಮಿ ಸರ್ಕ್ಯುಲರ್ ಸೆಗ್ಮೆಂಟ್ ಇಸ್ ಈಕ್ವಲ್ ಟು πr ಪ್ಲಸ್ 2r. ಜಸ್ಟ್ ಸಬ್ಸ್ಟಿಟ್ಯೂಟ್ ಮಾಡಿ ಪೈ ವ್ಯಾಲ್ಯೂ ಮತ್ತು ಆರ್ ವ್ಯಾಲ್ಯೂನ ನಿಮ್ಗೆ ಆನ್ಸರ್ ಬರುತ್ತೆ. ಪೈ ಇಸ್ 22/7 ಇಂಟು ಆರ್ ಇಸ್ 7 centimeter ಪ್ಲಸ್ 2 ಇಂಟು 7 ಗೆಟ್ ಕ್ಯಾನ್ಸಲ್. 22 ಪ್ಲಸ್ 2 ಇಂಟು 7 14, 22 14 36 unit. That is option 3 is the correct answer. If the mean of the scores 10, 12, 18, 14, x plus 1 is 12. ಈ ಸ್ಕೋರ್ನ ಮೀನು 12 ಆಗಿದೆ. ದೆನ್ ದ ವ್ಯಾಲ್ಯೂ ಆಫ್ ಎಕ್ಸ್ ವ್ಯಾಲ್ಯೂನ ನಾವು ಫೈಂಡ್ ಔಟ್ ಮಾಡಬೇಕು. ನಮಗೆ ಫಾರ್ಮುಲಾ ಕೊಟ್ಟಿದೆ, ಮೀನ್ ಈಸ್ ಈಕ್ವಲ್ ಟು ಸಮ್ ಆಫ್ ಆಲ್ ದ ವ್ಯಾಲ್ಯೂಸ್ ಆಫ್ ದ ಅಬ್ಸರ್ವೇಷನ್. ಏನು ಎಷ್ಟು ವ್ಯಾಲ್ಯೂ ಕೊಟ್ಟಿದ್ದಾರೆ ಅಷ್ಟು ವ್ಯಾಲ್ಯೂನ ಕೂಡ್ಕೋಬೇಕು. ಅದನ್ನ ಯಾವುದನ್ನು ಡಿವೈಡ್ ಮಾಡಬೇಕು ಅಂದರೆ ಟೋಟಲ್ ನಂಬರ್ ಆಫ್ ಅಬ್ಸರ್ವೇಷನ್. ಇಲ್ಲಿ ಟೋಟಲ್ ನಂಬರ್ ಆಫ್ ಅಬ್ಸರ್ವೇಷನ್ ಎಷ್ಟಿದೆ, 1, 2, 3, 4, 5. ಟೋಟಲ್ ನಂಬರ್ ಆಫ್ ಅಬ್ಸರ್ವೇಷನ್ ಇಸ್ 5 ಆ್ಯಂಡ್ ಸಮ್ ಆಫ್ ಆಲ್ ದ ಅಬ್ಸರ್ವೇಷನ್ 10 ಪ್ಲಸ್ 12 ಪ್ಲಸ್ 18 ಪ್ಲಸ್ 14 ಪ್ಲಸ್ ಎಕ್ಸ್ ಪ್ಲಸ್ 1 ಆ್ಯಂಡ್ ಮೀನ್ ಇಸ್ ಗಿವನ್ 12. 12 ಕೊಟ್ಟಿದ್ದಾರೆ, ಮೀನ್ 12 ಅಂತ ಕೊಟ್ಟಿದ್ದಾರೆ. ಇದನ್ನು ಸಿಂಪ್ಲಿಫೈ ಮಾಡಿ 12 60 ಈಸ್ ಈಕ್ವಲ್ ಟು 12 ಪ್ಲಸ್ 18 30, 30 ಪ್ಲಸ್ 10 40, 40 ಪ್ಲಸ್ 14 54 ಪ್ಲಸ್ 1 55 ಪ್ಲಸ್ ಎಕ್ಸ್ ಈಸ್ ಈಕ್ವಲ್ ಟು 60 ಮೈನಸ್ 55. ಎಷ್ಟು ಬಂತು ಎಕ್ಸ್ ವ್ಯಾಲ್ಯೂ, ಎಕ್ಸ್ ಈಸ್ ಈಕ್ವಲ್ ಟು 60 minus 55, it is equal to 5. Option 4 is the correct answer. In the given figure, AB is parallel to DE. AB is parallel to DE. ಇವೆರಡು ಪ್ಯಾರಲಲ್ ಲೈನ್ಸು. ಆ್ಯಂಡ್ BC is parallel to EF. BC ಲೈನು EF ಲೈನ್ಗೆ ಪ್ಯಾರಲಲ್ ಆಗಿದೆ. ಆ್ಯಂಡ್ ಆ್ಯಂಗಲ್ DEF is equal to 80 degree. DEF is equal to 80 degree. Then the measure of ABC. ಈ ಆ್ಯಂಗಲ್ ಮೆಜರ್ಮೆಂಟ್ನ ನಾವು ಫೈಂಡ್ ಔಟ್ ಮಾಡಬೇಕಾಗಿರೋದು. ನೋಡಿ, ಜಸ್ಟ್ ನಾನು BC ಲೈನ್ನ ಎಕ್ಸ್ಟೆಂಡ್ ಮಾಡ್ಕೋತೀನಿ ಆ್ಯಂಡ್ EF ಲೈನ್ನ
ಎಕ್ಸ್ಟೆಂಡ್ ಮಾಡ್ಕೋತೀನಿ ಎಫ್ ಇ ಲೈನ ಆ್ಯಂಡ್ ಆಲ್ಸೋ ಐ ಆಮ್ ಗೋಯಿಂಗ್ ಟು ಎಕ್ಸ್ಟೆಂಡ್ ಎ ಬಿ ಲೈನ್. ಓಕೆ, ಇಫ್ ಎ ಟ್ರಾನ್ಸ್ಫರ್ಸಲ್ ಇಂಟರ್ಸೆಕ್ಟ್ ಟೂ ಪ್ಯಾರಲಲ್ ಲೈನ್ಸ್, ಇದು ಎ ಬಿನ ಟ್ರಾನ್ಸ್ಫರ್ಸಲ್ ಲೈನ್ ಅಂತ ಕರಿತೀನಿ ಆ್ಯಂಡ್ ಡಿ ಇನೂ ಕೂಡ ಟ್ರಾನ್ಸ್ಫರ್ ಲೈನ್ ಆಗುತ್ತೆ, ಬಿ ಸಿ ಮತ್ತು ಇ ಎಫ್ ಪ್ಯಾರಲಲ್ ಲೈನ್ಗೆ. ಈಚ್ ಪೇರ್ ಆಫ್ ಕರೆಸ್ಪಾಂಡಿಂಗ್ ಆ್ಯಂಗಲ್ಸ್ ಆರ್ ಈಕ್ವಲ್. ಇದು 80 ಅಂದರೆ ಇದು ಕೂಡ 80 ಆಗುತ್ತೆ. ಓಕೆ, ಇದು ಕೂಡ 80 ಆಗುತ್ತೆ ಆ್ಯಂಡ್ ದಿಸ್ ಈಸ್ ಆಲ್ಸೋ ಈಕ್ವಲ್ ಟು 80. ಇದು ಕರೆಸ್ಪಾಂಡಿಂಗ್ ಆ್ಯಂಗಲ್ ಆಗುತ್ತೆ ಆ್ಯಂಡ್ ಇದು 80 ಆದರೆ ಆ್ಯಂಗಲ್ ಬಿ ಕೂಡ 80 ಆಗುತ್ತೆ. ದ ಮೆಜರ್ ಆಫ್ ಆ್ಯಂಗಲ್ ಎ ಬಿ ಸಿ ಈಸ್ 80 ಡಿಗ್ರಿ. ಆಪ್ಷನ್ 1 ಇಸ್ ದ ಕರೆಕ್ಟ್ ಆನ್ಸರ್. ಸ್ವಲ್ಪ ನಾವು ಕಾನ್ಸೆಪ್ಟ್ ನೋಡೋದಾದರೆ ಈ ಎರಡು ಪ್ಯಾರಲಲ್ ಲೈನಿಗೆ ಒಂದು ಟ್ರಾನ್ಸ್ಫರ್ಸಲ್ ಲೈನು ಇಂಟರ್ಸೆಕ್ಟ್ ಆದರೆ ಈಚ್ ಪೇರ್ ಆಫ್ ಕರೆಸ್ಪಾಂಡಿಂಗ್ ಆ್ಯಂಗಲ್ಸ್ ಆರ್ ಈಕ್ವಲ್. ಇದು ಕರೆಸ್ಪಾಂಡಿಂಗ್ ಆ್ಯಂಗಲ್ ಆಗುತ್ತೆ ಆ್ಯಂಡ್ ದಿಸ್ ಈಸ್ ಆಲ್ಸೋ ಕರೆಕ್ಟ್ ಕರೆಸ್ಪಾಂಡಿಂಗ್ ಆ್ಯಂಗಲ್ಸ್. ಈಚ್ ಪೇರ್ ಆಫ್ ಆಲ್ಟರ್ನೇಟ್ ಇಂಟೀರಿಯರ್ ಆ್ಯಂಗಲ್ಸ್ ಆರ್ ಈಕ್ವಲ್. ಹಿಯರ್ ಆ್ಯಂಗಲ್ ಬಿಗೆ ಆ್ಯಂಗಲ್ ಇಗೆ ಈ ಆ್ಯಂಗಲು ಆಲ್ಟರ್ನೇಟಿವ್ ಆ್ಯಂಗಲ್ ಆಗುತ್ತೆ. ಓಕೆ, ಆ್ಯಂಡ್ ದಿಸ್ 80 ಡಿಗ್ರಿಗೆ ಈ ಆ್ಯಂಗಲು ಆಲ್ಟರ್ನೇಟಿವ್ ಆ್ಯಂಗಲ್ ಆಗುತ್ತೆ, ಇದು ಕೂಡ 80 ಡಿಗ್ರಿ ಆಗುತ್ತೆ ಆ್ಯಂಡ್ ದಿಸ್ ಇಸ್ ಆಲ್ಸೋ ಈಕ್ವಲ್ ಟು 80 ಡಿಗ್ರಿ. ಈಚ್ ಪೇರ್ ಆಫ್ ಇಂಟೀರಿಯರ್ ಆ್ಯಂಗಲ್ಸ್ ಆನ್ ದ ಸೇಮ್ ಸೈಡ್ ಆಫ್ ದ ಟ್ರಾನ್ಸ್ಫರ್ಸಲ್ ಈಸ್ ಸಪ್ಲಿಮೆಂಟರಿ. ಈಚ್ ಪೇರ್ ಆಫ್ ಇಂಟೀರಿಯರ್ ಆ್ಯಂಗಲ್ ನೋಡಿ ಆನ್ ದ ಸೇಮ್ ಸೈಡ್ ಆಫ್ ದ ಟ್ರಾನ್ಸ್ಫರ್ಸಲ್ ಅಂದರೆ ಈ ಕಡೆ ಇರಬೇಕು ಅಥವಾ ಈ ಕಡೆ ಇರಬೇಕು. ಇಲ್ಲಿ 80 ಇದೆ, ಇಲ್ಲೊಂದು ಆ್ಯಂಗಲ್ ಇದೆಯಲ್ವಾ, ಈ ಆ್ಯಂಗಲ್ದು ಎಷ್ಟಿದೆ ಮೆಜರ್ಮೆಂಟು ಅಂದರೆ ಇಲ್ಲಿ 80 ಇದ್ದರೆ ಇದನ್ನೆರಡು ಆ್ಯಡ್ ಮಾಡಿದ್ರೆ ನಮಗೆ 180 ಬರಬೇಕು. ಸಪ್ಲಿಮೆಂಟ್ರಿ ಅಂದರೆ 180 ಡಿಗ್ರಿ ಬರಬೇಕು. ಹಾಗಾದರೆ ವಾಟ್ ಈಸ್ ದ ವ್ಯಾಲ್ಯೂ ಆಫ್ ದಿಸ್ ಆ್ಯಂಗಲ್? ದಿಸ್ ಈಸ್ 100 ಡಿಗ್ರಿ ಆ್ಯಂಡ್ ಆಲ್ಸೋ ದಿಸ್ ಈಸ್ ಆಲ್ಸೋ ಈಕ್ವಲ್ ಟು ದ 100 ಡಿಗ್ರಿ. ಓಕೆ, ಈಚ್ ಪೇರ್ ಆಫ್ ಇಂಟೀರಿಯರ್ ಆ್ಯಂಗಲ್ಸ್ ಆನ್ ದ ಸೇಮ್ ಸೈಡ್ ಆಫ್ ದ ಟ್ರಾನ್ಸ್ಫರ್ಸಲ್ ಈಸ್ ಸಪ್ಲಿಮೆಂಟ್ರಿ. ಆ್ಯಂಡ್ 4ನೇದು ಇಫ್ ಟೂ ಲೈನ್ಸ್ ಇಂಟರ್ಸೆಕ್ಟ್ ಈಚ್ ಅದರ್. ಎರಡು ಲೈನ್ ಇಂಟರ್ಸೆಕ್ಟ್ ಆದರೆ ವರ್ಟಿಕಲಿ ಆಪೋಸಿಟ್ ಆ್ಯಂಗಲ್ಸ್ ಆರ್ ಈಕ್ವಲ್. ಅಂದರೆ 80 ಈಸ್ ಈಕ್ವಲ್ ಟು 80 ಅಂದರೆ ಎರಡು ಲೈನು ಇಂಟರ್ಸೆಕ್ಟ್ ಆದರೆ ದಿಸ್ ಇಸ್ ಕಾಲ್ಡ್ ವರ್ಟಿಕಲಿ ಆಪೋಸಿಟ್ ಆ್ಯಂಗಲ್ಸ್. ಎರಡು ಆ್ಯಂಗಲು ಈಕ್ವಲ್ ಆಗಿರುತ್ತೆ. ಓಕೆ, ಆನ್ಸರ್ ಈಸ್ 80 ಡಿಗ್ರಿ. 6 ಇನ್ಕರೆಕ್ಟ್ ಸ್ಟೇಟ್ಮೆಂಟ್ ಅಮಾಂಗ್ ದ ಫಾಲೋಯಿಂಗ್ ಈಸ್. ಈ 4 ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಆ 4 ಸ್ಟೇಟ್ಮೆಂಟಲ್ಲಿ ಯಾವುದು ಸರಿ ಇಲ್ಲ ಅಂತ. ಓಕೆ, ಒನ್ ಬೈ ಒನ್ ನೋಡ್ಕೊಂಡು ಹೋಗೋಣ. ಎವ್ರಿ ನಂಬರ್ ಈಸ್ ಎ ಫ್ಯಾಕ್ಟರ್ ಆಫ್ ಇಟ್ ಸೆಲ್ಫ್. ಫ್ಯಾಕ್ಟರ್ ಅಂದರೆ ಫ್ಯಾಕ್ಟರ್ ಇಸ್ ನಥಿಂಗ್ ಬಟ್ ಎ ಫ್ಯಾಕ್ಟರ್ ಆಫ್ ಎ ನಂಬರ್ ಇಸ್ ನಂಬರ್ ದಟ್ ಡಿವೈಡ್ಸ್ ದ ಗಿವನ್ ನಂಬರ್ ಕಂಪ್ಲೀಟ್ಲಿ ವಿತೌಟ್ ಎನಿ ರಿಮೈಂಡರ್. ರಿಮೈಂಡರ್ ಇಲ್ಲದೇ ಡಿವೈಡ್ ಆಗೋ ನಂಬರ್ನ ನಾವು ಆ ನಂಬರ್ನ ಫ್ಯಾಕ್ಟರ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ಫ್ಯಾಕ್ಟರ್ಸ್ ಆಫ್ 8 ಆರ್ ಯಾವ ನಂಬರಿಂದ ಡಿವೈಡ್ ಆಗುತ್ತೆ? 8 2 ಇಂದ ಡಿವೈಡ್ ಆಗುತ್ತೆ ಆ್ಯಂಡ್ 1 ಇಂದ ಕೂಡ ಡಿವೈಡ್ ಆಗುತ್ತೆ ಆ್ಯಂಡ್ 4 ಇಂದ ಡಿವೈಡ್ ಆಗುತ್ತೆ ಆ್ಯಂಡ್ 8 ಇಂದ ಡಿವೈಡ್ ಆಗುತ್ತೆ. ಫ್ಯಾಕ್ಟರ್ಸ್ ಆಫ್ 8 ಆರ್ 1 2 4 ಆ್ಯಂಡ್ 8. ಯಾವ ನಂಬರಿಂದ ಡಿವೈಡ್ ಮಾಡಿದ್ರು ನಮಗೆ ರಿಮೈಂಡರ್ 0 ಬರುತ್ತೆ. ಓಕೆ, ಎವ್ರಿ ನಂಬರ್ ಇಸ್ ಎ ಫ್ಯಾಕ್ಟರ್ ಆಫ್ ಇಟ್ ಸೆಲ್ಫ್. ಅಂದರೆ ಎವ್ರಿ ನಂಬರ್ 8 ಫ್ಯಾಕ್ಟರ್ ಇಲ್ಲಿ 8 ಆಗಿದೆ. ಯಾವ ನಂಬರ್ ತಗೊಂಡ್ರು ಅದೇ ನಂಬರಿಂದ ಅದು ಡಿವೈಡ್ ಆಗುತ್ತೆ. ದಟ್ಸ್ ವೈ ದಿಸ್ ಇಸ್ ದ ಕರೆಕ್ಟ್ ಸ್ಟೇಟ್ಮೆಂಟ್. ಎವ್ರಿ ನಂಬರ್ ಇಸ್ ಎ ಫ್ಯಾಕ್ಟರ್ ಆಫ್ ಇಟ್ ಸೆಲ್ಫ್. ಸೆಕೆಂಡ್ ಒನ್, the number of factors of a given number are infinite. For example, factors of 8 ಏನಿದೆ 1 2 4 8. ಇದು ಫೈನೈಟಾ ಇನ್ಫೈನೈಟಾ? ನೆಕ್ಸ್ಟ್ ಯಾವ್ದಾದ್ರು ನಂಬರ್ ಬರುತ್ತಾ? ಇಲ್ಲ, ಇಷ್ಟೇ 8ನ ಫ್ಯಾಕ್ಟರ್ ಅಂದರೆ 1 2 4 8 ಅಷ್ಟೇ, ಜಸ್ಟ್ ಫೈನೈಟ್ ಆಗಿರುತ್ತೆ. ಆ್ಯಂಡ್ ಫ್ಯಾಕ್ಟರ್ಸ್ ಆಫ್ 7 ಅಂದರೆ 1 ಇಂದ ಡಿವೈಡ್ ಆಗುತ್ತೆ ಆ್ಯಂಡ್ ದೆನ್ 7 ಇಂದ ಡಿವೈಡ್ ಆಗುತ್ತೆ, ಎರಡೇ ಫ್ಯಾಕ್ಟರು. ಓಕೆ, the number of factors of a given number are finite, not infinite. This is the incorrect statement. Next one, every factor is less than or equal to the given number. Correct statement. Every factor is less than or equal to the given number. 8ಕ್ಕಿಂತ ಜಾಸ್ತಿ ಇರೋ ನಂಬರ್ ಡಿವೈಡ್ ಆಗುತ್ತಾ? 0 ಪಾಯಿಂಟ್ ಸಮಥಿಂಗ್ ಬರುತ್ತೆ, ರಿಮೈಂಡರ್ ಕೂಡ ಉಳ್ಕೊಳ್ಳುತ್ತೆ. ಓಕೆ, ಆ್ಯಂಡ್ 7ಇಂದ ಜಾಸ್ತಿ ನಂಬರ್ ಡಿವೈಡ್ ಆಗುತ್ತಾ? No, every factor is less than or equal to the given number. Fourth one, every number is a multiple of itself. Yes, statement. Every number, ಯಾವ ನಂಬರ್ ತಗೊಳ್ಳು ಅದು ಅದ್ರ ಜೊತೆನೇ ಮಲ್ಟಿಪಲ್ ಆಫ್ ಇಟ್ ಸೆಲ್ಫ್. ಅಂದರೆ 7 ಇಂಟು 1 ಅಂದರೆ 7 ಬರುತ್ತೆ, 8 ಇಂಟು 1 ಅಂದರೆ 8 ಬರುತ್ತೆ.
ದಟ್ಸ್ ವೈ ಎವ್ರಿ ನಂಬರ್ ಇಸ್ ಎ ಮಲ್ಟಿಪಲ್ ಆಫ್ ಇಟ್ ಸೆಲ್ಫ್. ಇಲ್ಲಿ ಅಬ್ಸರ್ವ್ ಮಾಡಿ, ಫ್ಯಾಕ್ಟರ್ಸ್ ಆಫ್ 8 ಆರ್ 1 2 4 8. ಮೋರ್ ದ್ಯಾನ್ 2 ಫ್ಯಾಕ್ಟರ್ ಇದೆಯಾ, ಇದನ್ನು ಕಾಂಪೋಸಿಟ್ ನಂಬರ್ ಅಂತ ಕರಿತೀವಿ. ಫ್ಯಾಕ್ಟರ್ಸ್ ಆಫ್ 7 ಆರ್ 1 ಆ್ಯಂಡ್ 7 ಓನ್ಲಿ. 1 ಆ್ಯಂಡ್ ಇಟ್ ಸೆಲ್ಫ್ ಮಾತ್ರ ಆದರೆ ಫ್ಯಾಕ್ಟರ್ಸು, ಆ ನಂಬರ್ನ ನಾವು ಪ್ರೈಮ್ ನಂಬರ್ ಅಂತ ಕರಿತೀವಿ. ಓಕೆ, ಇದು ಎಕ್ಸ್ಟ್ರಾ ಕಾನ್ಸೆಪ್ಟು. ಕ್ವಶನ್ ನಂಬರ್ 96ಗೆ ಸೆಕೆಂಡ್ ಒನ್ ಇಸ್ ದ ಕರೆಕ್ಟ್ ಆನ್ಸರ್. ದಟ್ ಮೀನ್ಸ್ ಇನ್ಕರೆಕ್ಟ್ ಸ್ಟೇಟ್ಮೆಂಟ್ ಇಸ್ ಸೆಕೆಂಡ್ ಒನ್. The present age of Aditya's mother is 3 times the present age of Aditya. ಆದಿತ್ಯನ ತಾಯಿ ವಯಸ್ಸೇನಿದೆ ಅಂದರೆ ಪ್ರೆಸೆಂಟ್ ಏಜು ಆದಿತ್ಯನಿಗಿಂತ 3 ಪಟ್ಟು ಜಾಸ್ತಿ ಆಗಿದೆ. ಅಂದರೆ ಪ್ರೆಸೆಂಟ್ ಏಜ್ ಆಫ್ ಆದಿತ್ಯ ಎಕ್ಸ್ ಅಂತ ತಗೊಂಡ್ರೆ ಅವರ ತಾಯಿ ಏಜು 3x ಅಂತ ತಗೋಬೇಕು. 3 ಟೈಮ್ಸ್ ಅಂತ ಕೊಟ್ಟರೆ 3 ಮಲ್ಟಿಪ್ಲೈ ಮಾಡಬೇಕು. 3 ಮೋರ್ ದ್ಯಾನ್ ಅಂತ ಕೊಟ್ಟರೆ ಆ್ಯಡ್ ಮಾಡಬೇಕಾಗುತ್ತೆ. ಓಕೆ, ಟೈಮ್ಸ್ ಅಂತ ಕೊಟ್ಟರೆ ಮಲ್ಟಿಪ್ಲೈ ಮಾಡಬೇಕು. ದ ಪ್ರೆಸೆಂಟ್ ಏಜ್ ಆಫ್ ಆದಿತ್ಯ ಆಫ್ಟರ್ 6 years, 6 ವರ್ಷ ಆದಮೇಲೆ ದ ಸಮ್ ಆಫ್ ದೇರ್ ಏಜಸ್ ಬಿಕಮ್ 76 years. ಆಫ್ಟರ್ 6 years ಆದಿತ್ಯ ಏಜ್ ಏನಾಗುತ್ತೆ, ಎಕ್ಸ್ ಪ್ಲಸ್ 6. ಅವ್ರ ತಾಯಿ ಏಜ್ ಏನಾಗುತ್ತೆ, 3x ಪ್ಲಸ್ 6. ಅಕಾರ್ಡಿಂಗ್ ಟು ದ ಕ್ವಶನ್, ದ ಸಮ್ ಆಫ್ ದೇರ್ ಏಜಸ್ ಬಿಕಮ್ 76 year. ಇವೆರಡು ಏಜನ್ನ ಆ್ಯಡ್ ಮಾಡಿದ್ರೆ ಅದು 76ಗೆ ಈಕ್ವಲ್ ಆಗುತ್ತೆ. ದಟ್ ಈಸ್ ಎಕ್ಸ್ ಪ್ಲಸ್ 6 ಪ್ಲಸ್ 3x ಪ್ಲಸ್ 6 ಈಸ್ ಈಕ್ವಲ್ ಟು 76. ವಿ ನೀಡ್ ಟು ಫೈಂಡ್ ದ ಪ್ರೆಸೆಂಟ್ ಏಜ್ ಆಫ್ ಆದಿತ್ಯ ಈಸ್. ಎಕ್ಸ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡಿದ್ರೆ ನಮಗೆ ಪ್ರೆಸೆಂಟ್ ಏಜ್ ಆಫ್ ಆದಿತ್ಯ ಸಿಗುತ್ತೆ. ಎಕ್ಸ್ ವ್ಯಾಲ್ಯೂನೇ ನಮಗೆ ಆನ್ಸರ್ ಆಗಿರುತ್ತೆ. ಓಕೆ, ಇಲ್ಲಿ 3x ಪ್ಲಸ್ ಎಕ್ಸ್ ಈಸ್ 4x ಈಸ್ ಈಕ್ವಲ್ ಟು 76. ಇಲ್ಲಿ 6 ಪ್ಲಸ್ 6 12 ಆಗುತ್ತೆ. 12ನ ಆ ರೀತಿ ಶಿಫ್ಟ್ ಮಾಡ್ತೀನಿ, -12. 4x ಈಸ್ ಈಕ್ವಲ್ ಟು 76 - 12. 6ರಲ್ಲಿ 2 ಹೋದರೆ 4, 7ರ 1 ಹೋದರೆ 6. 4ರಿಂದ ಡಿವೈಡ್ ಮಾಡಿ, 4 1 4, 4 6ಲಿ 24. 16 years. Present age of Aditya is 16 years. What is the present age of Aditya's mother? ಮದರ್ ಏಜ್ ಬೇಕು ಅಂದರೆ ನಮಗೆ 3 × 16 ಹಾಕಿದ್ರೆ ಮದರ್ ಏಜ್ ಬರುತ್ತೆ. ನಮಗೆ ಇಲ್ಲಿ ಕ್ವಶನಲ್ಲಿ ಆದಿತ್ಯ ಏಜ್ ಕೇಳಿರೋದ್ರಿಂದ ಆನ್ಸರ್ ಈಸ್ 16 years. ಆಪ್ಷನ್ 2. ಏರಿಯಾ ಆಫ್ ಎನ್ ಐಸಾಸೆಲಸ್ ಟ್ರಯಾಂಗಲ್ ಹೂಸ್ ಪೆರಿಮೀಟರ್ ಈಸ್ 18 centimeter. ಐಸಾಸೆಲಸ್ ಟ್ರಯಾಂಗಲ್ ಪೆರಿಮೀಟರ್ ಕೊಟ್ಟಿದ್ದಾರೆ 18 centimeter ಆ್ಯಂಡ್ ಅನ್ಈಕ್ವಲ್ ಸೈಡ್ 8 centimeter. ನಮಗೆ ಐಸಾಸೆಲಸ್ ಟ್ರಯಾಂಗಲ್ ಅಂದ ತಕ್ಷಣ ಅದ್ರ ಪ್ರಾಪರ್ಟಿ ನೆನಪಾಗಬೇಕು. ಏನು ಐಸಾಸೆಲಸ್ ಟ್ರಯಾಂಗಲ್ ಅಂದರೆ ಆ ಟ್ರಯಾಂಗಲಲ್ಲಿ 2 ಸೈಡು ಈಕ್ವಲ್ ಆಗಿರುತ್ತೆ. ಓಕೆ, ಇನ್ ಜಾಮಿಟ್ರಿ ಅನ್ ಐಸಾಸೆಲಸ್ ಟ್ರಯಾಂಗಲ್ ಇಸ್ ಎ ಟ್ರಯಾಂಗಲ್ ದಟ್ ಹ್ಯಾಸ್ 2 sides ಆಫ್ ಈಕ್ವಲ್ ಲೆಂತ್. 2 ಈಕ್ವಲ್ ಲೆಂತ್ ಆಗಿರುತ್ತೆ. ಓಕೆ, ಆ್ಯಂಡ್ ಅನ್ಈಕ್ವಲ್ ಸೈಡ್ ಈಸ್ 8 centimeter. ಲೆಟ್ ಅಸ್ ಟೇಕ್ ದ 8 centimeter. ಡಿ ಸಿನ ನಾವು 8 centimeter ಅಂತ ತಗೊಳ್ತೀನಿ. ಆ್ಯಂಡ್ ಪೆರಿಮೀಟರ್ ಎಷ್ಟು ಕೊಟ್ಟಿದ್ದಾರೆ, 18 centimeter ಇದೆ. 18 centimeterಲ್ಲಿ 18 - 8 ಅಂದರೆ 10 centimeter ಉಳಿಯಿತು. 10 centimeter ಈಕ್ವಲ್ ಸೈಡ್ ಇರಬೇಕು. ಅಂದರೆ 2 ಸೈಡು ಸೇರಿ 10 centimeter ಆಗಬೇಕು. 2 ಸೈಡ್ 10 centimeter ಆದರೆ 2 ಈಕ್ವಲ್ ಆಗಿರೋದ್ರಿಂದ ಅದನ್ನು 2ರಿಂದ ನಾವು ಡಿವೈಡ್ ಮಾಡ್ಬೋದು. ದಟ್ ಈಸ್ ಈಕ್ವಲ್ ಟು 5 centimeter. ರಿಮೈನಿಂಗ್ ಸೈಡ್ಸ್ ಆರ್ 5 centimeter ಆ್ಯಂಡ್ 5 centimeter. ಏನು ಕೇಳಿದರೆ ನಮಗೆ ಏರಿಯಾ ಆಫ್ ಎ ಐಸಾಸೆಲಸ್ ಟ್ರಯಾಂಗಲ್. ಇಲ್ಲಿ ವಿ ನೋ ದಟ್ ಏರಿಯಾ ಆಫ್ ಟ್ರಯಾಂಗಲ್ ಈಸ್ ಈಕ್ವಲ್ ಟು ಹಾಫ್ ಇಂಟು ಬೇಸ್ ಇಂಟು ಹೈಟ್. ಇಲ್ಲಿ ಬೇಸ್ ಗೊತ್ತಿದೆ ನಮಗೆ 8 centimeter. ಹೈಟ್ ಯಾವ ರೀತಿ ಡಿಫೈನ್ ಮಾಡ್ಕೊಳ್ಬೇಕು ಟ್ರಯಾಂಗಲಲ್ಲಿ ಅಂದರೆ ಟಾಪ್ ವರ್ಟೆಕ್ಸಿಂದ ಬೇಸ್ಗೆ ಪರ್ಪೆಂಡಿಕ್ಯುಲರ್ ಲೈನ್ ಯಾವ್ದು ಬರುತ್ತೋ ಅದನ್ನು ನಾವು ಹೈಟ್ ಅಂತ ಕನ್ಸಿಡರ್ ಮಾಡ್ಕೊಳ್ತೀವಿ. ಹಿಯರ್ ಇನ್ ದಿಸ್ ಟ್ರಯಾಂಗಲ್ AB ಇಸ್ ದ ಹೈಟ್ ಆಫ್ ದ ಟ್ರಯಾಂಗಲ್. ಇಲ್ಲಿ ನಮಗೆ ಏರಿಯಾ ಆಫ್ ಟ್ರಯಾಂಗಲ್ ಫೈಂಡ್ ಔಟ್ ಮಾಡಬೇಕು ಅಂದರೆ ಹೈಟ್ ಗೊತ್ತಿರಬೇಕು. ಹೈಟ್ ಗೊತ್ತಿಲ್ಲ ನಮಗೆ, ಅದನ್ನು ಫೈಂಡ್ ಔಟ್ ಮಾಡ್ಬೋದು. ಇಲ್ಲಿ AB ಇಸ್ ಪರ್ಪೆಂಡಿಕ್ಯುಲರ್ ಬೈಸೆಕ್ಟರ್ ಆಫ್ DC ಆದರೆ ಇಲ್ಲಿ 8 centimeter ಇದೆ. ಇದು 2ನ್ನ ಈಕ್ವಲಾಗಿ ಡಿವೈಡ್ ಮಾಡುತ್ತೆ ಅಂದರೆ ಇದು 4 centimeter ಆಗುತ್ತೆ, ಇದು 4 centimeter ಆಗುತ್ತೆ. ಓಕೆ, ಹಿಯರ್ ಆ್ಯಂಡ್ ದಿಸ್ ಈಸ್ AB ಇಸ್ ಪರ್ಪೆಂಡಿಕ್ಯುಲರ್ ಟು DC. ನಮಗೆ ABC ರೈಟ್ ಆ್ಯಂಗಲ್ ಟ್ರಯಾಂಗಲ್ ಸಿಕ್ಕಿದೆ. ರೈಟ್ ಆ್ಯಂಗಲ್ ಟ್ರಯಾಂಗಲಿಂದ 2 ಸೈಡ್ ಕೊಟ್ಟಿದ್ದಾರೆ. ಇನ್ನೊಂದು ಸೈಡ್ ಫೈಂಡ್ ಔಟ್ ಮಾಡಬೇಕು ಅಂದರೆ ನಾವು ಪೈಥಾಗೊರಸ್ ಥಿಯರಮ್ನ ಅಪ್ಲೈ ಮಾಡಬೇಕಾಗುತ್ತೆ.
Pythagoras theorem is nothing but hypotenuse square is equal to sum of the squares of the other two side. AC square is equal to AB square plus BC square. AC ಏನಿದೆ 5 cm, 5 square is equal to AB ಏನಿದೆ ನಮ್ಗೆ ಗೊತ್ತಿಲ್ಲ, ಅದೇ ರೀತಿ ಬರ್ಕೊಳ್ಳಿ AB square plus BC is 4 cm, 4 square. 5 square is 25 minus 4 square is 16, that is equal to AB square. That implies AB square is equal to 9, AB is equal to 3 centimeter. From Pythagoras theorem we can say that AB is equal to 3 centimeter. Here height is 3 centimeter and base is 8 centimeter. Then find the area of the triangle. Half into base is 8 centimeter into height is 3 centimeter. 2 1 2 4 4 3 12 centimeter square. Option 1 is the correct answer. Question number 99. The selling price of an article becomes 276 rupees after giving a discount of 8%. ಅಂದರೆ 8% ಡಿಸ್ಕೌಂಟ್ ಕೊಟ್ಟ ಮೇಲೆ ಮಾರಾಟದ ಬೆಲೆ 276 ರೂಪಾಯಿ ಆಗುತ್ತೆ. ದ ಕಾಸ್ಟ್ ಪ್ರೈಸ್ ಆಫ್ ಎನ್ ಆರ್ಟಿಕಲ್ ಈಸ್, ಕಾಸ್ಟ್ ಪ್ರೈಸ್ ಕೊಂಡ ಬೆಲೆ ಎಷ್ಟಾಗುತ್ತೆ ಅಂತ. ಓಕೆ, ಗಿವನ್ ಏನು ಕೊಟ್ಟಿದ್ದಾರೆ, ಸೆಲ್ಲಿಂಗ್ ಪ್ರೈಸ್, ಅದನ್ನು SP ಅಂತ ತಗೊಳ್ತೀನಿ, 276 rupees. ಆ್ಯಂಡ್ ಗಿವಿಂಗ್ ಡಿಸ್ಕೌಂಟ್ ಮೀನ್ಸ್ ಅಂದರೆ ಲಾಸ್ ಪರ್ಸೆಂಟೇಜ್. ಡಿಸ್ಕೌಂಟ್ ಕೊಡ್ತಾ ಇದ್ದೀವಿ ಅಂದರೆ ಕಾಸ್ಟ್ ಪ್ರೈಸ್ಗಿಂತ ಕಡಿಮೆ ಕೊಡ್ತಾ ಇದ್ದೀವಿ ಅಂತ ಲಾಸ್ ಆಗುತ್ತೆ. 8% ಇಸ್ ಗಿವಿಂಗ್ ಡಿಸ್ಕೌಂಟ್. ಆ್ಯಂಡ್ ಕಾಸ್ಟ್ ಪ್ರೈಸ್ CP ನಾವು ಫೈಂಡ್ ಔಟ್ ಮಾಡಬೇಕು. ವಿ ನೋ ದಟ್ ಕಾಸ್ಟ್ ಪ್ರೈಸ್ ಈಸ್ ಈಕ್ವಲ್ ಟು 100 ಡಿವೈಡೆಡ್ ಬೈ 100 ಮೈನಸ್ ಲಾಸ್ ಪರ್ಸೆಂಟೇಜ್ ಇಂಟು ಸೆಲ್ಲಿಂಗ್ ಪ್ರೈಸ್. ಈಗ ಕೊಟ್ಟಿರೋ ಗಿವನ್ ವ್ಯಾಲ್ಯೂಸ್ನೆಲ್ಲ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ ನಿಮಗೆ ಕಾಸ್ಟ್ ಪ್ರೈಸ್ ಬರುತ್ತೆ. ಏನಾಗುತ್ತೆ ನೋಡೋಣ. ದಟ್ ಈಸ್ ಈಕ್ವಲ್ ಟು 100 ಡಿವೈಡೆಡ್ ಬೈ 100 ಮೈನಸ್ 8% ಇಂಟು ಸೆಲ್ಲಿಂಗ್ ಪ್ರೈಸ್ 276. ದಟ್ ಈಸ್ ಈಕ್ವಲ್ ಟು 100 divided by 100 minus 8 is 92 into 276. 2 ಇಂದ ಡಿವೈಡ್ ಆಗುತ್ತೆ ನೋಡಿ. 2 4 8, 2 6 12, 2 1 2, 2 3 6, 2 8 16. ಎಷ್ಟು ಪುನಃ 2 ಇಂದ ಡಿವೈಡ್ ಆಗುತ್ತೆ. 2 2 4, 2 3 6, 2 6 12, 2 9 18. 23 1 23 3 69. ನಮಗೇನು ರಿಮೈನಿಂಗ್ ಇದೆ, 100 ಇಂಟು 3, ದಟ್ ಈಸ್ ಈಕ್ವಲ್ ಟು 300 rupees. ಕಾಸ್ಟ್ ಪ್ರೈಸು 300 rupees ಆಗುತ್ತೆ. ಅಂದರೆ 300 rupeesಗೆ 8% ಡಿಸ್ಕೌಂಟ್ ಕೊಟ್ಟರೆ ನಮಗೆ 276 rupeesಗೆ ಅವರು ಸೇಲ್ ಮಾಡ್ತಿದ್ದಾರೆ ಆರ್ಟಿಕಲ್ನ. ನೋಡಿ ಫಾರ್ಮುಲಾ ನೋಡ್ಕೊಳ್ಳಿ. ಅದೇ ಕಾಸ್ಟ್ ಪ್ರೈಸ್ ಪ್ರಾಫಿಟ್ ಇದ್ದಾಗ 100 ಡಿವೈಡ್ ಬೈ 100 ಪ್ಲಸ್ ಗೈನ್ ಪರ್ಸೆಂಟೇಜ್ ಇಂಟು ಸೆಲ್ಲಿಂಗ್ ಪ್ರೈಸ್. ಸೆಲ್ಲಿಂಗ್ ಪ್ರೈಸ್ ಪ್ರಾಫಿಟ್ ಇದ್ದಾಗ 100 ಪ್ಲಸ್ ಗೈನ್ ಪರ್ಸೆಂಟೇಜ್ ಡಿವೈಡ್ ಬೈ 100 ಇಂಟು ಕಾಸ್ಟ್ ಪ್ರೈಸ್. ಸೆಲ್ಲಿಂಗ್ ಪ್ರೈಸ್ ಲಾಸ್ ಇದ್ದಾಗ 100 ಮೈನಸ್ ಲಾಸ್ ಪರ್ಸೆಂಟೇಜ್ ಡಿವೈಡ್ ಬೈ 100 ಇಂಟು ಕಾಸ್ಟ್ ಪ್ರೈಸ್. ಕಾಸ್ಟ್ ಪ್ರೈಸ್ ಲಾಸ್ ಇದ್ದಾಗ 100 ಡಿವೈಡ್ ಬೈ 100 ಮೈನಸ್ ಲಾಸ್ ಪರ್ಸೆಂಟೇಜ್ ಇಂಟು ಸೆಲ್ಲಿಂಗ್ ಪ್ರೈಸ್. ಇಷ್ಟು ಫಾರ್ಮುಲಾ ನೆನ್ಪಿಟ್ಕೊಂಡ್ರೆ ನಮಗೆ ಸೆಲ್ಲಿಂಗ್ ಪ್ರೈಸ್ ಮತ್ತು ಕಾಸ್ಟ್ ಪ್ರೈಸ್ ಪ್ರಾಬ್ಲಮ್ಗಳನ್ನ ಸಾಲ್ವ್ ಮಾಡ್ಬೋದು. 300. ಆಪ್ಷನ್ 2 ಇಸ್ ದ ಕರೆಕ್ಟ್ ಆನ್ಸರ್. ಇನ್ ಟ್ರಯಾಂಗಲ್ ABC, AB is equal to AC and BAC is equal to 80 degree. ಟ್ರಯಾಂಗಲ್ ಕೊಟ್ಟಿದ್ದಾರೆ ಅವರೇ. AB is equal to AC ಅಂದರೆ 2 ಈಕ್ವಲ್ ಆಗಿದೆ ಆ್ಯಂಡ್ BAC 80 ಡಿಗ್ರಿ ಆಗಿದೆ. ಇಫ್ AB is parallel to CE, the line AB is parallel to the line CE. ಓಕೆ, ಇವೆರಡು ಪ್ಯಾರಲಲ್ ಲೈನ್ ಆಗಿದೆ. ದೆನ್ ದ ಮೆಜರ್ ಆಫ್ ECD, ಈ ಆ್ಯಂಗಲ್ ಮೆಜರ್ನ ನಾವು ಫೈಂಡ್ ಔಟ್ ಮಾಡಬೇಕಾಗಿದೆ. ಇಸ್ ಇಸ್ ವೆರಿ ಸಿಂಪಲ್ ಕ್ವಶನ್. ಎರಡು ಸೈಡ್ ಈಕ್ವಲ್ ಅಂದರೆ ಅದು ಐಸೋಸೆಲೆಸ್ ಟ್ರಯಾಂಗಲ್ ಅಂತ ನಾವು ಕರಿಬೋದು. ಇನ್ ಆನ್ ಐಸೋಸೆಲೆಸ್ ಟ್ರಯಾಂಗಲ್ ಆ್ಯಂಗಲ್ ಆಪೋಸಿಟ್ ಟು ಈಕ್ವಲ್ ಸೈಡ್ಸ್ ಆರ್ ಈಕ್ವಲ್. ಅಂದರೆ ಇವೆರಡು ಆ್ಯಂಗಲ್ ಕೂಡ ಈಕ್ವಲ್ ಆಗಿರುತ್ತೆ. ಇವೆರಡು ಆ್ಯಂಗಲ್ ಕೂಡ ಈಕ್ವಲ್ ಆಗಿರುತ್ತೆ. ವಿ ನೋ ಇದರಲ್ಲಿ ಕರೆಕ್ಟ್ ಎಕ್ಸ್ ಅಂತ ತಗೊಳ್ತೀನಿ. ಆಲ್ಸೋ ವಿ ನೋ ದಟ್ ಆ್ಯಂಗಲ್ ಸಮ್ ಪ್ರಾಪರ್ಟಿ ಆಫ್ ಟ್ರಯಾಂಗಲ್, sum of 3 angles of triangle is equal to 180
degree and 2x is equal to 180 minus 80 is 100 degree. X is equal to 50 degree. X value ಎಷ್ಟು ಬರುತ್ತೆ, ಇದು 50 degree ಆಗುತ್ತೆ and this is also equal to 50 degree. Here angle ABC is adjacent angle to the angle ECD. ಇವೆರಡು ಆ್ಯಂಗಲ್ ಬಿ ಮತ್ತು ಆ್ಯಂಗಲ್ ಸಿ ಅಡ್ಜಸೆಂಟ್ ಆ್ಯಂಗಲ್ ಆಗುತ್ತೆ, ಯಾಕಂದರೆ ಎ ಬಿ ಮತ್ತು ಇ ಸಿ ಪ್ಯಾರಲಲ್ ಲೈನ್ ಆಗಿರೋದ್ರಿಂದ adjacent angles are equal. That's why we can directly say that angle B is equal to angle C. Angle C value is 50 degree. Option 2 is the correct answer. Or else ಅಥವಾ alternative angles are equal. ಇದು 80 ಡಿಗ್ರಿ ಆಗುತ್ತೆ, ಆದರೆ ಇದು 80 ಡಿಗ್ರಿ ಆಗುತ್ತೆ. and then 80 plus 50 is 130. remaining is angle of a straight line is 180 degree ಆಗುತ್ತೆ. 80 plus 50 130, ಇದು 50 ಡಿಗ್ರಿ ಆಗುತ್ತೆ. ಎರಡು ರೀತಿಯಲ್ಲಿ ಸಾಲ್ವ್ ಮಾಡ್ಬೋದು. ಸಿಂಪಲ್ ವೇ ಅಂದರೆ ಅಡ್ಜಸೆಂಟ್ ಆ್ಯಂಗಲ್ಸ್ ಆರ್ ಈಕ್ವಲ್ ಅಂತ ತಗೊಂಡ್ರೆ ನಮಗೆ ಇದು 50 ಬಂದರೆ ಇದು 50 ಆಗುತ್ತೆ. ಓಕೆ, ಆಪ್ಷನ್ 2 ಇಸ್ ದ ಕರೆಕ್ಟ್ ಆನ್ಸರ್. ದೇರ್ ಆರ್ 26 ಟೀಚರ್ಸ್ ಇನ್ ಎ ಸ್ಕೂಲ್ ಆಫ್ 585 ಸ್ಟೂಡೆಂಟ್ಸ್. ಅಂದರೆ 585 ಸ್ಟೂಡೆಂಟ್ಸ್ಗೆ 26 ಜನ ಟೀಚರ್ ಇದ್ದಾರೆ. ದ ರೇಷಿಯೋ ಆಫ್ ದ ನಂಬರ್ ಆಫ್ ಟೀಚರ್ಸ್ ಟು ದ ನಂಬರ್ ಆಫ್ ಸ್ಟೂಡೆಂಟ್ಸ್. ಅಂದರೆ ಜಸ್ಟ್ ಸಿಂಪಲ್ ಕ್ವಶನ್ನು, ರೇಷಿಯೋ ಫೈಂಡ್ ಔಟ್ ಮಾಡಬೇಕು. ಎಷ್ಟು ನಂಬರ್ ಆಫ್ ಟೀಚರ್ಸ್ ಡಿವೈಡ್ ಬೈ ನಂಬರ್ ಆಫ್ ಸ್ಟೂಡೆಂಟ್. ನಂಬರ್ ಆಫ್ ಟೀಚರ್ಸ್ ಎಷ್ಟಿದ್ದಾರೆ 26, ನಂಬರ್ ಆಫ್ ಸ್ಟೂಡೆಂಟ್ಸ್ ಈಸ್ 585. ನಂಬರ್ ಆಫ್ ಟೀಚರ್ಸ್ ಡಿವೈಡ್ ಬೈ ನಂಬರ್ ಆಫ್ ಸ್ಟೂಡೆಂಟ್ಸ್ ಇಷ್ಟು ಹಾಕೊಂಡ್ರೆ ನಮಗೆ ರೇಷಿಯೋ ಸಿಗುತ್ತೆ ಆರಾಮಾಗಿ. ನಂಬರ್ ಆಫ್ ಟೀಚರ್ಸ್ ಎಷ್ಟಿದೆ 26 ಇದ್ದಾರೆ. ಆ್ಯಂಡ್ ನಂಬರ್ ಆಫ್ ಸ್ಟೂಡೆಂಟ್ಸ್ ಈಸ್ 585. ಇದು ಎಷ್ಟಿಂದ ಡಿವೈಡ್ ಆಗುತ್ತೆ, 13 ಡಿವೈಡ್ ಆಗುತ್ತಾ? 13 ಡಿವೈಡ್ ಆಗುತ್ತೆ. 13 2 26, 13 4 52, 65 ಉಳಿಯಿತು. 13 5 65. ಎಷ್ಟು ಬಂತು ರೇಷಿಯೋ ನಮಗೆ 2/45. ದಿಸ್ ಕ್ಯಾನ್ ಬಿ ರಿಟನ್ ಆಸ್ 2:45. The teacher student ratio is 2:45. Option 3 is the correct answer. The value of 1.03 whole square minus 0.97 whole square is. ಇದನ್ನು ನಾವು 1.03 ಇಂಟು 1.03 ಮೈನಸ್ 0.97 ಇಂಟು 0.97 ಮಾಡಿದ್ರು ನಮಗೆ ಆನ್ಸರ್ ಸಿಗುತ್ತೆ. ಅದು ಸ್ವಲ್ಪ ಲೆಂತಿ ಆಗುತ್ತೆ. ಜಸ್ಟ್ ದಿಸ್ ಈಸ್ ಇನ್ ದ ಫಾರ್ಮ್ ಆಫ್ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಫಾರ್ಮುಲಾದಲ್ಲಿದೆ. ನಮ್ಗೆ ಆಲ್ರೆಡಿ ಫಾರ್ಮುಲಾ ಗೊತ್ತಿದೆ. ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ. ಇಯರ್ 1.03 ಎ ಆಗುತ್ತೆ, 0.97 ಬಿ ಆಗುತ್ತೆ. ಜಸ್ಟ್ ಸಬ್ಸ್ಟಿಟ್ಯೂಟ್ ಮಾಡಿ ನಮಗೆ 1.03 ಪ್ಲಸ್ 0.97 ಇಂಟು 1.03 ಮೈನಸ್ 0.97. ಓಕೆ, 1.03 ಪ್ಲಸ್ 0.97 ವ್ಯಾಲ್ಯೂ ಇಸ್ 2 ಆ್ಯಂಡ್ 1.03 0.97ನ ಮೈನಸ್ ಮಾಡಿದ್ರೆ ನಮಗೆ 0.06 ಬರುತ್ತೆ. ಆ್ಯಂಡ್ 2 ಇಂಟು 0.06 ಈಸ್ 0.12. ಆನ್ಸರ್ ಈಸ್ ಆಪ್ಷನ್ 1, 0.12 is the correct answer. Next question. Area of square whose diagonal is 12√2 centimeter is. ನಮಗೇನು ಕೊಟ್ಟಿದ್ದಾರೆ ಇಲ್ಲಿ, ಡಯಾಗನಲ್ ಮಾತ್ರ ಕೊಟ್ಟಿದ್ದಾರೆ. ಏರಿಯಾ ಆಫ್ ಸ್ಕ್ವೇರ್ನ ಫೈಂಡ್ ಔಟ್ ಮಾಡಬೇಕು. ಡಯಾಗನಲ್ ಎಷ್ಟು ಕೊಟ್ಟಿದ್ದಾರೆ 12√2 centimeter. ಓಕೆ, ವಿ ನೋ ದಟ್ ಏರಿಯಾ ಆಫ್ ಸ್ಕ್ವೇರ್ ವೆನ್ ದ ಡಯಾಗನಲ್ ಇಸ್ ಗಿವನ್ ಈಸ್ ಹಾಫ್ ಇಂಟು ಡಯಾಗನಲ್ ಹೋಲ್ ಸ್ಕ್ವೇರ್. ಈ ಫಾರ್ಮುಲಾ ಯೂಸ್ ಮಾಡಿದ್ರೆ ನಮಗೆ ಆನ್ಸರ್ ಈಸಿಯಾಗಿ ಬರುತ್ತೆ. ಹಾಫ್ ಇಂಟು ಡಯಾಗನಲ್ ಎಷ್ಟು 12√2 ಹೋಲ್ ಸ್ಕ್ವೇರ್, ದಟ್ ಈಸ್ ಈಕ್ವಲ್ ಟು ಹಾಫ್ ಇಂಟು 12 ಸ್ಕ್ವೇರ್ ಇಂಟು √2 ಹೋಲ್ ಸ್ಕ್ವೇರ್. ಹಾಫ್ ಇಂಟು 12 ಸ್ಕ್ವೇರ್ ಇಂಟು √2 ಹೋಲ್ ಸ್ಕ್ವೇರ್ ಇಸ್ 2. 2 get cancel. We get 12 square is 144 centimeter square. ಅಥವಾ ನಾವು ಒಂದು ಡಯಾಗನಲ್ ಕೊಟ್ಟಿದ್ದಾರೆ, ನಮಗೆ ಈ ಫಾರ್ಮುಲಾ ಗೊತ್ತಿಲ್ಲ ಅಂದರೆ ಜಸ್ಟ್ ಪೈಥಾಗೋರಸ್ ಥಿಯರಮ್ ಅಪ್ಲೈ ಮಾಡಿದ್ರೂ ಕೂಡ ನಮಗೆ ಆನ್ಸರ್ ಸಿಗುತ್ತೆ. ಇಲ್ಲಿ ಎ ಸಿ ಡಯಾಗನಲ್ ಆಗುತ್ತೆ 12√2. ನಮಗೆ ಸೈಡ್ ಕಂಡುಹಿಡಬೇಕು, ಎಕ್ಸ್ ಕಂಡುಹಿಡಬೇಕು.
ಆರ್ ಎಕ್ಸ್ ಸ್ಕ್ವೇರ್ ಕಂಡುಹಿಡಬೇಕು. ಏರಿಯಾ ಆಫ್ ಸ್ಕ್ವೇರ್ ಬೇಕು ಅಂದರೆ ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಸಿ ಸ್ಕ್ವೇರ್ ಫ್ರಮ್ ದ ಪೈಥಾಗೋರಸ್ ಥಿಯರಮ್. ಎ ಬಿ ಈಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಸಿ ಸ್ಕ್ವೇರ್ ಮೀನ್ಸ್ 12 root 2 whole square. That implies x square is 2x square is equal to 12 root 2 whole square is, already we know that 12 root 2 whole square is 12 square into 2. 2 get cancel. X square is equal to 144. That is x square is nothing but area of the square 144 centimeter. The time in years required for a principal amount of rupees 2000 to become rupees 4000 at the rate of interest 20% is in years. Question simple. 20% ಹಂಗೆ 2000 ರೂಪಾಯಿ 4000 ರೂಪಾಯಿ ಆಗಬೇಕಂದ್ರೆ ಎಷ್ಟು ವರ್ಷ ತಗೊಳುತ್ತೆ ಅಂತ. ಓಕೆ, 20% ಹಂಗೆ 1 ವರ್ಷಕ್ಕೆ 400 ರೂಪಾಯಿ ಆದರೆ 5 ವರ್ಷಕ್ಕೆ ಅದು 2000 ಆಗುತ್ತೆ. 2000ಕ್ಕೆ 2000 ಬೇಕು ಅಂದರೆ 5 ವರ್ಷ ವೆಯ್ಟ್ ಮಾಡಬೇಕು. ಆಪ್ಷನ್ ಈಸ್ 5 years. 5 ಇಯರ್ಸಲ್ಲಿ 2000 4000 ಆಗುತ್ತೆ. ಅದನ್ನೇ ನಾವು ಫಾರ್ಮುಲಾ ಮೆಥಡಲ್ಲಿ ನೋಡೋಣ. ಪ್ರಿನ್ಸಿಪಲ್ ಅಮೌಂಟ್ ಏನು ಕೊಟ್ಟಿದ್ದಾರೆ rupees 2000 ಆ್ಯಂಡ್ ರೇಟ್ ಆಫ್ ಇಂಟ್ರೆಸ್ಟ್ 20% ಆ್ಯಂಡ್ ಟೈಮ್ ಟಿ ಇಸ್ ನಾಟ್ ಗಿವನ್, ವಿ ನೀಡ್ ಟು ಫೈಂಡ್ ಇಟ್. ಅಮೌಂಟ್ ಏನು ಕೊಟ್ಟಿದ್ದಾರೆ, ಟೋಟಲ್ ಅಮೌಂಟ್ ಎಷ್ಟಾಗುತ್ತೆ 4000 ಆಗುತ್ತೆ. ಇಂಟ್ರೆಸ್ಟ್ ಎಷ್ಟು ಬೀಳ್ತು, ಅಮೌಂಟ್ ಮೈನಸ್ ಪ್ರಿನ್ಸಿಪಲ್ ಅಮೌಂಟ್ 4000 ಮೈನಸ್ 2000 ದಟ್ ಈಸ್ ಈಕ್ವಲ್ ಟು 2000. ಜಸ್ಟ್ ಸಬ್ಸ್ಟಿಟ್ಯೂಟ್ ಆಲ್ ದ ವ್ಯಾಲ್ಯೂಸ್. ಐ ಈಸ್ ಈಕ್ವಲ್ ಟು ಏನಾಗುತ್ತೆ, ಇಂಟ್ರೆಸ್ಟು 2000 ಈಸ್ ಈಕ್ವಲ್ ಟು ಪ್ರಿನ್ಸಿಪಲ್ ಅಮೌಂಟ್ ಅದು 2000 ಇಂಟು ಟೈಮ್ ಗೊತ್ತಿಲ್ಲ ಅದೇ ಜೊತೆ ಬರ್ಕೊಳ್ಳಿ ಇಂಟು ಆರ್ ಇಸ್ 20% ಡಿವೈಡೆಡ್ ಬೈ 100. 2000 ಕ್ಯಾನ್ಸಲ್ ಆಗುತ್ತೆ ಆ್ಯಂಡ್ 10 ಕ್ಯಾನ್ಸಲ್ ಆಗುತ್ತೆ. 2 2 10 ಟ್ರಾನ್ಸ್ಫರ್ ಮಾಡಿದ್ರೆ 5 ಈಸ್ ಈಕ್ವಲ್ ಟು ಟಿ ಆಗುತ್ತೆ ಆ್ಯಂಡ್ ಟಿ ಈಸ್ ಈಕ್ವಲ್ ಟು 5 years.